ತಪಸ್ಸು ಕಾಲದ ನೇಮ ನಿಯಮಗಳು. ದಿನಕ್ಕೆ ಕೇವಲ ಒಂದು ಪೂರ್ಣ ಭೋಜನದೊಂದಿಗೆ ಮತ್ತು ಮಾಂಸವನ್ನು ಸೇವಿಸದೆ ಇರಲು ಕರೆಯನ್ನು ನೀಡಿ 6 ಭಾನುವಾರಗಳನ್ನು ಹಬ್ಬದ ದಿನಗಳಾಗಿ ಎಣಿಸಲಾಯಿತು. ಈ ಭಾನುವಾರಗಳಿಗೆ ಉಪವಾಸವು ಅನ್ವಯಿಸುವುದಿಲ್ಲ. ಒಟ್ಟು 46 ದಿನಗಳವರೆಗೆ ಕಥೋಲಿಕರ ಹಣೆಯ ಮೇಲೆ ಶಿಲುಬೆಯ ಆಕಾರದಲ್ಲಿ ಬೂದಿಯಿಂದ ಗುರುತಿಸುವ ಸಂಪ್ರದಾಯವನ್ನು ಅವರು ಸ್ಥಾಪಿಸಿದರು. ಆದರೆ ಬೂದಿ ಏಕೆ? ಬೂದಿ ಮಾನವನ ನಶ್ವರತೆಯನ್ನು ಸೂಚಿಸುತ್ತದೆ. ಬೂದಿಯಿಂದ ತನ್ನನ್ನು ಪಾಪಿ ಎಂದು ಗುರುತಿಸಿಕೊಳ್ಳುವ ಅಭ್ಯಾಸವು ಪ್ರಾಚೀನ ಮೂಲವನ್ನು ಹೊಂದಿದೆ. ಹಳೆಯ ಒಡಂಬಡಿಕೆಯಲ್ಲಿ ಶೋಕ, ಮರಣ ಮತ್ತು ಪಶ್ಚಾತ್ತಾಪವನ್ನು ಸೂಚಿಸಲು ಬೂದಿಯನ್ನು ಧಾರ್ಮಿಕವಾಗಿ ಬಳಸಲಾಗುತ್ತಿತ್ತು. ಎಸ್ತೇರ್ ಅಧ್ಯಾಯ 1 ವಾಕ್ಯ 1ರಲ್ಲಿ ಮೊರ್ದೆಕೈ ಗೋಣಿ ಬಟ್ಟೆ ಮತ್ತು ಬೂದಿಯನ್ನು ಹಾಕುತ್ತಾನೆ. ಪರ್ಷಿಯಾದ ರಾಜ ಅಹಷ್ವೇರೋಷನು ಪರ್ಷಿಯನ್ ಸಾಮ್ರಾಜ್ಯದಲ್ಲಿ ಎಲ್ಲ ಯಹೂದಿ ಜನರನ್ನು ಕೊಲ್ಲುವ ಆಜ್ಞೆಯನ್ನು ಕೇಳಿದಾಗ ಯೋಬ 42 ವಾಕ್ಯ 6ರಲ್ಲಿ ತನ್ನ ಪಶ್ಚಾತ್ತಾಪದ ಕೊನೆಯಲ್ಲಿ ಯೋಬನು ಗೋಣಿ ಬಟ್ಟೆ ಮತ್ತು ಬೂದಿಯಲ್ಲಿ ಪಶ್ಚಾತ್ತಾಪ ಪಡುತ್ತಾನೆ. ಯೋಬನು ದೇವರಿಗೆ ಹೀಗೆ ಹೇಳುತ್ತಾನೆ, ನಾನು ನಿಮ್ಮನ್ನು ಕಿವಿಯಿಂದ ಕೇಳಿದ್ದೇನೆ, ಆದರೆ ಈಗ ನನ್ನ ಕಣ್ಣು ನಿಮ್ಮನ್ನು ನೋಡುತ್ತಿದೆ. ಆದ್ದರಿಂದ ನಾನು ನನ್ನನ್ನು ದ್ವೇಷಿಸುತ್ತೇನೆ ಮತ್ತು ಧೂಳು ಮತ್ತು ಬೂದಿಯಲ್ಲಿ ಪಶ್ಚಾತ್ತಾಪ ಪಡುತ್ತೇನೆ. ಮತ್ತು ಜೊನೆನೈ ನಗರದಲ್ಲಿ ಜನರು ಮತ್ತು ಪೂರ್ವಾಭಿಮಾನದ ನಂತರ ಯೋಬ ಅಧ್ಯಾಯ 3 ವಾಕ್ಯಗಳು 5-6 ಇಲ್ಲಿ ಹೇಳಿದಂತೆ ಉಪವಾಸವನ್ನು ಘೋಷಿಸಿ ಮತ್ತು ಗೋಣಿಚೀಲವನ್ನು ಧರಿಸಿ ಮತ್ತು ರಾಜನು ಗೋಣಿ ಬಟ್ಟೆಯಿಂದ ಮುಚ್ಚಿಕೊಳ್ಳುತ್ತಾನೆ ಮತ್ತು ಬೂದಿಯಲ್ಲಿ ಕುಳಿತುಕೊಳ್ಳುತ್ತಾನೆ. ಪ್ರವಾದಿ ಯೆರೆಮೀಯನು ಹೇಳುವ ಮೂಲಕ ಪಶ್ಚಾತ್ತಾಪಕ್ಕೆ ಕರೆ ನೀಡುತ್ತಾನೆ. ಓ ನನ್ನ ಜನರ ಮಕ್ಕಳೇ, ಗೋಣಿ ಬಟ್ಟೆಯನ್ನು ಧರಿಸಿ ಬೂದಿಯಲ್ಲಿ ಉರುಳಿರಿ. ಪ್ರವಾದಿ ದಾನಿಯೇಲ್ ದೇವರಿಗೆ ಮನವಿ ಮಾಡುವುದನ್ನು ವಿವರಿಸಿದನು. ನಾನು ಉಪವಾಸ, ಗೋಣಿ ಬಟ್ಟೆ ಮತ್ತು ಬೂದಿಯೊಂದಿಗೆ ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಾ ದೇವರಾದ ಕರ್ತನ ಕಡೆಗೆ ತಿರುಗಿದೆ. ಹೊಸ ಒಡಂಬಡಿಕೆಯ ಅವಧಿಗೆ ಸ್ವಲ್ಪ ಮೊದಲು ಯಹೂದಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಬಂಡುಕೋರರು ಮಕ್ಕಬೀಯರು ಬೂದಿಯನ್ನು ಬಳಸಿ ಯುದ್ಧಕ್ಕೆ ಸಿದ್ಧರಾದರು. ಆ ದಿನ ಅವರು ಉಪವಾಸ ಮಾಡಿದರು ಮತ್ತು ಗೋಣಿಚೀಲವನ್ನು ಧರಿಸಿದ್ದರು. ಅವರು ತಮ್ಮ ತಲೆಯ ಮೇಲೆ ಬೂದಿಯನ್ನು ಚಿಮುಕಿಸಿದರು ಮತ್ತು ಅವರ ಬಟ್ಟೆಗಳನ್ನು ಹರಿದುಕೊಂಡರು. ಯಹೂದಿಗಳ ನಡುವಿನ ಅಭ್ಯಾಸದ ನಿದರ್ಶನಗಳು ಬೈಬಲ್ನ ಹಲವಾರು ಇತರ ಪುಸ್ತಕಗಳಲ್ಲಿ ಕಂಡುಬರುತ್ತದೆ. ಸಂಖ್ಯಾಕಾಂಡ ಅಧ್ಯಾಯ 9 ವಾಕ್ಯ 9, ಅಧ್ಯಾಯ 19 ವಾಕ್ಯ 17, ಅಧ್ಯಾಯ 3 ವಾಕ್ಯ 6, ಅಧ್ಯಾಯ 4 ವಾಕ್ಯ 1, ಅಧ್ಯಾಯ 9 ವಾಕ್ಯ 13. ಯೇಸುಸ್ವಾಮಿಯ ತಪಸ್ಸಿನ ಬಗ್ಗೆ ಉಲ್ಲೇಖಿಸಲಾಗಿದೆ. ಶುಭ ಸಂದೇಶದಲ್ಲಿ ಯೇಸುಸ್ವಾಮಿಯ ತಪಸ್ಸಿನ ಬಗ್ಗೆ ಉಲ್ಲೇಖಿಸಲಾಗಿದೆ. ನಿಮ್ಮಲ್ಲಿ ಮಾಡಿದ ಮಹತ್ ಕಾರ್ಯಗಳು ಟೈರ್ ಮತ್ತು ಸಿದೋನ್ನಲ್ಲಿ ಮಾಡಿದ್ದರೆ ಅವರು ಗೋಣಿತಟ್ಟು ಮತ್ತು ಬೂದಿಯಲ್ಲಿ ಕುಳಿತು ಬಹಳ ಹಿಂದೆಯೇ ಪಶ್ಚಾತ್ತಾಪ ಪಡುತ್ತಿದ್ದರು. ಆರಂಭಿಕ ಕ್ರೈಸ್ತ ಸಭೆಯಲ್ಲಿ ಇತಿಹಾಸಕಾರ ಯುಸೇಬಿಯಸ್ ತನ್ನ ಪುಸ್ತಕ ಧರ್ಮಸಭೆಯ ಇತಿಹಾಸದಲ್ಲಿ ಬರೆದಿದ್ದಾನೆ. ನಟಾಲಿಸ್ ಎಂಬ ಧರ್ಮಭ್ರಷ್ಟನು ಪೋಪ್ ಜೆಫೆರಿನಸ್ಗೆ ಗೋಣಿಬಟ್ಟೆ ಮತ್ತು ಬೂದಿಯನ್ನು ಧರಿಸಿ ಕ್ಷಮೆಗಾಗಿ ಬೇಡಿಕೊಂಡನು. ಮಧ್ಯಯುಗದ ಹೊತ್ತಿಗೆ ಸಾಯುತ್ತಿರುವವರು ನೆಲದ ಮೇಲೆ ಮಲಗಿದ್ದರು. ಇತರ ಪ್ರೊಟೆಸ್ಟೆಂಟ್ ಚರ್ಚ್ಗಳು ಕೆಲವೊಮ್ಮೆ ತಪಸ್ಸು ಕಾಲವನ್ನು ಆಚರಿಸುತ್ತವೆ. ಬಹುಮುಖ್ಯವಾಗಿ ಆದಾಗ್ಯೂ ಬೂದಿ ಬುಧವಾರ ಮತ್ತು ತಪಸ್ಸು ಕಾಲ ಕ್ರಿಶ್ಚಿಯನ್ ಕ್ಯಾಲೆಂಡರ್ನಲ್ಲಿ
ಅತ್ಯಂತ ಪವಿತ್ರವಾದ ದಿನಕ್ಕೆ ಕಾರಣವಾಗುತ್ತದೆ. ಈಸ್ಟರ್ ಇದು ಯೇಸುವಿನ ಪುನರುತ್ಥಾನವನ್ನು ಸ್ಮರಿಸುತ್ತದೆ. ಬೂದಿ ಮತ್ತು ಉಪವಾಸ ಹಲವಾರು ಬೈಬಲ್ನ ಸಂಪ್ರದಾಯಗಳ ಮೇಲೆ ಚಿತ್ರಿಸುವುದು ಈಸ್ಟರ್ ಸಮೀಪಿಸುತ್ತಿದ್ದಂತೆ ಪಶ್ಚಾತ್ತಾಪ ಮತ್ತು ನಿರೀಕ್ಷೆಯ ಋತುವನ್ನು ಸೃಷ್ಟಿಸುತ್ತದೆ. ಈ ರೀತಿ ನಮ್ಮ ಆಚರಣೆಗಳು ಮತ್ತು ಪವಿತ್ರ ಸಮಯದ ಪ್ರಜ್ಞೆಯ ಮೇಲೆ ಬೈಬಲಿನ ಪ್ರಭಾವವು ಸ್ಪಷ್ಟವಾಗುತ್ತದೆ. ತಪಸ್ಸು ಕಾಲದಲ್ಲಿ ಜನರು ಅಲ್ಲೆಲೂಯಾ ಎಂಬ ಪದಗುಚ್ಛವನ್ನು ಒಳಗೊಂಡಿರುವ ಸ್ತೋತ್ರಗಳನ್ನು ಹಾಡುವುದಿಲ್ಲ. ಇದು ಹೀಬ್ರೂ ಪದವಾಗಿದ್ದು ಭಗವಂತನನ್ನು ಸ್ತುತಿಸಿ ಎಂದರ್ಥ. ತಪಸ್ಸು ಕಾಲದಲ್ಲಿ ಧರ್ಮಸಭೆ ಮೋಶೆ ಮತ್ತು ಇಸ್ರಾಯೇಲರು 40 ವರ್ಷಗಳ ಕಾಲ ಮರುಭೂಮಿಯಲ್ಲಿ ಅಲೆದಾಡಿದಾಗ ಅನುಭವಿಸಿದ ಕಷ್ಟದ ಅದೇ ಮನೋಭಾವವನ್ನು ಅಳವಡಿಸಿಕೊಳ್ಳುತ್ತದೆ. ನಾವು ಪರದೇಶದಲ್ಲಿ ಹೇಗೆ ದೇವರ ಸ್ತುತಿಗೀತೆಯನ್ನು ಹಾಡುವುದು?